ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಜಿಲ್ಲೆಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ನಗರದ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಾಜಿ ಯೋಧರಿಗೆ ಸನ್ಮಾನ. ಫೋಟೋ ಜರ್ನಲಿಸ್ಟ್ ಶಿವಶರಣ ಬೆಣ್ಣೂರ್ ಅವರಿಗೆ ಜಿಲ್ಲಾಡಳಿತದಿಂದ ಪ್ರಶಸ್ತಿ ಪ್ರದಾನ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ನಗರದ ಐವಾನ್ ಇ ಶಾಹಿ ಬಡಾವಣೆಯಲ್ಲಿರುವ ಸವಿತಾ ಸತೀಶ್ ಗುತ್ತೇದಾರ್ ಅವರ ಮನೆಯಲ್ಲಿ ಸಂಭ್ರಮ ಸಡಗರದಿಂದ ವರಮಹಾಲಕ್ಷ್ಮಿ ಪೂಜೆ ನೆರವೇರಿಸಲಾಯಿತು. ನಗರದ ಐವಾನ್ ಇ ಶಾಹಿ ಬಡಾವಣೆಯಲ್ಲಿರುವ ಸವಿತಾ ಸತೀಶ್ ಗುತ್ತೇದಾರ್ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಅದ್ದೂರಿಯಾಗಿ ಜರುಗಿತು. ಮಹಾಲಕ್ಷ್ಮಿಗೆ ಮುತ್ತು ರತ್ನಗಳಿಂದ ಶೃಂಗರಿಸಿ ವಿವಿಧ ತಿಂಡಿ ತಿನಿಸುಗಳು ತಯಾರಿಸಿ ನೈವೇದ್ಯ ಅರ್ಪಿಸಲಾಯಿತು. ನಂತರ ಮುತ್ತೈದೆಯರಿಗೆ ಉಡಿ ತುಂಬುವ ಶಾಸ್ತ್ರ ನೆರವೇರಿಸಲಾಯಿತು.
ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವರಮಹಾಲಕ್ಷ್ಮಿ ಹಬ್ಬ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ನಾಡಿನಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಾಡಿಗೆಲ್ಲ ಒಳ್ಳೆಯದಾಗಲಿ, ವಿಶ್ವಕ್ಕೆಲ್ಲ ಒಳ್ಳೆಯದಾಗಲಿ. ಲಕ್ಷ್ಮೀ ಮಾತೆ ಎಲ್ಲರಿಗೂ ಶಾಂತಿ, ಸಮೃದ್ಧಿ, ಆರೋಗ್ಯ, ಆಯುಷ್ಯ, ಸಂಪತ್ತು ಎಲ್ಲ ನೀಡಿ ಸುಖವಾಗಿ ಇಡಲೆಂದು ಆಶಿಸುತ್ತೇನೆ. ವರಮಹಾಲಕ್ಷ್ಮಿಗೆಲ್ಲ ಹೊಸದಾಗಿ ಸೀರೆ ತೊಗೊಂಡು ಬಂದಿರ್ತೀವಿ. ಆಮೇಲೆ ಹೂವು, ಹಣ್ಣು ಮತ್ತು ಆಮೇಲೆ ಇದು ಲಾಡು, 9 ನಮೂನಿ ಸ್ವೀಟ್ಗಳು ಎಲ್ಲ ಮಾಡಿ, ಹೋಳಿಗೆ ಮತ್ತು ಇದು ಅನ್ನ, ಮೊಸರನ್ನ, ಚಿತ್ರಾನ್ನ, ಬಜೆ, ಹಪ್ಪಳ, ಕುರುಡಿ ಎಲ್ಲ ಮಾಡಿ ನೈವೇದ್ಯ ತೋರಿಸ್ತೀವಿ. ವರ್ಷದಲ್ಲಿ ಒಂದು ಸಲ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ರೀ. ವರಮಹಾಲಕ್ಷ್ಮಿ ಸತೀಶ್ ಗುತ್ತೇದಾರ್ ಅವರು, ಸವಿತಾ ಗುತ್ತೇದಾರ್ ಅವ್ರ ಮನೇಲಿ ನಮಗೆಲ್ಲರಿಗೂ ಮುತ್ತೈದೆಯರು ಅಂಥೇಳಿ 5 ಜನರಿಗೆ ಕರೆದಿದ್ದಾರೆ ರೀ. ನಾವೆಲ್ಲ ಮುತ್ತೈದೆಯರಾಗಿ ಬಂದಿದ್ದೀವಿ ರೀ ಊಟಕ್ಕೆಲ್ಲ ಅವ್ರ ಮನೆಯಲ್ಲಿ. ಈ ಸಂದರ್ಭದಲ್ಲಿ ಉಷಾ ವಡ್ಕೆ, ಪ್ರೇಮಲತಾ, ಸಂಧ್ಯಾ, ತುಳಸಿ, ಚಪ್ಪಳಿ ಸೇರಿ ಇತರರಿದ್ದರು. ಯೋಧರು ಮನೆ, ಕುಟುಂಬ ಸದಸ್ಯರಿಂದ ದೂರವಾಗಿದ್ದುಕೊಂಡು ದೇಶ ರಕ್ಷಣೆಗೆ ಹಗಲಿರುಳು ಶ್ರಮಿಸುತ್ತಾರೆ. ಅವರ ಸೇವೆ, ತ್ಯಾಗವನ್ನು ಯುವ ಪೀಳಿಗೆ ಎಂದು ಮರೆಯಬಾರದು ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಅಭಿಪ್ರಾಯಪಟ್ಟರು. ನಗರದ ಗುಬ್ಬಿ ಕಾಲೋನಿಯಲ್ಲಿರುವ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ನಿವೃತ್ತ ಯೋಧರ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸ್ಟಾರ್ ಕೇರ್ ಆಸ್ಪತ್ರೆಯ ತಂಡ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಜಿಲ್ಲೆಯ ನಿವೃತ್ತ ಯೋಧರಿಗೆ ಸನ್ಮಾನಿಸಿ ಗೌರವಿಸಿರುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಸ್ಟಾರ್ ಕೇರ್ ಹಾಸ್ಪಿಟಲ್ 5 ತಿಂಗಳ ಹಿಂದೆ ನಾವೆಲ್ಲ ಉದ್ಘಾಟನೆ ಮಾಡಿದ್ದೆವು. ಬಂದು ಪ್ರಿಯಾಂಕಾ ಖರ್ಗೆಜಿಯವರು, ನಾವು, ಶರಣ ಪ್ರಕಾಶ್ ಪಾಟೀಲ್. ಅಂದರೆ ಇವತ್ತು ಭಾಳ ಒಳ್ಳೆಯ ಕೆಲಸ. ಈ ಹಾಸ್ಪಿಟಲ್ ಆದಮೇಲೆ ಭಾಳಷ್ಟು ಜನರಿಗೆ ಜೀವದಾನ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿರ್ತಾರೆ. ಇವತ್ತು ಎಲ್ಲ ಇಡೀ ಭಾರತ ದೇಶಕ್ಕೆ ಜೀವದಾನ ಮಾಡಿರ್ತಕ್ಕಂಥ ಪುಣ್ಯಾತ್ಮರನ್ನ ಸನ್ಮಾನ ಮಾಡ್ತಾ ಇದ್ದೀವಿ. ಭಾರತ ಮಾತೆಯ ರಕ್ಷಣೆ ಮಾಡ್ತಕ್ಕಂಥ ಹಗಲು ರಾತ್ರಿ ಮಳೆ ಏನು ನಿರ್ಮಾಣ ಹಂಚಿಕೆ ಇಲ್ಲದೆ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ಗಡಿಭಾಗದಲ್ಲಿ ನಮಗೆ ಯಾವತ್ತೂ ಕೂಡ ಹಗಲು ರಾತ್ರಿ ಏನಾದ್ರೆ ಕಾಯ್ತಾ ನಮ್ಮ ಜೀವ ರಕ್ಷಣೆ ಮಾಡ್ತಕ್ಕಂಥ ಯೋಧರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ನಿಜವಾಗಿಯೂ ಕೂಡ ಒಂದು ಹಾಸ್ಪಿಟಲ್ ನಮ್ಮ ಡಾಕ್ಟರ್ ಪ್ರಶಾಂತ್ ಅವರು ಹಾಕೊಂಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ, ಬೆಂಗಳೂರಿನಿಂದ ಬಂದ ಒಳ್ಳೆಯ ಆಂಕರ್ ಅವರ ಪರವಾಗಿ ಅಭಿನಂದನೆಗಳನ್ನು. ನಂತರ ವಿಧಾನ ಪರಿಷತ್ ಸದಸ್ಯ ಜಗದೇವ್ ಗುತ್ತೇದಾರ್ ಮಾತನಾಡಿ, ಸೈನಿಕರು ತಮ್ಮ ಜೀವನವನ್ನು ಪಣವಾಗಿಟ್ಟು ದೇಶವನ್ನು ಕಾಯುತ್ತಿರುವುದರಿಂದ ನಾವೆಲ್ಲರೂ ದೇಶದಲ್ಲಿ ಸಂತೋಷದಿಂದ ಬದುಕುತ್ತಿದ್ದೇವೆ ಎಂದರೆ ಅದಕ್ಕೆ ನಮ್ಮ ಗಡಿ ಕಾಯೋ ವೀರ ಸೇನಾನಿಗಳೇ ಮುಖ್ಯ ಕಾರಣ ಎಂದರು. ಯೋಧರಿಗೆ ನಾವು
ಎಲ್ಲಿ ಹೆಚ್ಚಾಗಿ ಸನ್ಮಾನ ಎಲ್ಲಿ ಇಟ್ಕೊಳ್ಳಲ್ಲ. ಇದೊಂದು ವಿಶೇಷವಾಗಿ ಈ ಆಸ್ಪತ್ರೆ ಗುರುತಿಸಿ ಅವರನ್ನು ಎಲ್ಲೆಲ್ಲಿದ್ದಾರೆ ಪತ್ತೆ ಮಾಡಿ ಅವರಿಗೆ ಈ ಸನ್ಮಾನ ಸಮಾರಂಭ ಏರ್ಪಡಿಸಿದ್ದಕ್ಕೆ ನಾನು ಸ್ಟಾರ್ ಕೇರ್ ಆಸ್ಪತ್ರೆಯ MD ಆಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ನಮ್ಮ ನಾಡನ್ನು ನಮ್ಮ ಭಾರತ ದೇಶದ ಗಡಿಯಲ್ಲಿ ನಮ್ಮ ದೇಶದ ರಕ್ಷಣೆ ಮತ್ತು ನಮ್ಮೆಲ್ಲರ ರಕ್ಷಣೆ ಮಾಡಿ ಅವರು ನಿವೃತ್ತಿ ಹೊಂದಿ ಮತ್ತೆ ತಮ್ಮ ಊರಿಗೆ ಮರಳಿ ಬಂದಿದ್ದಾರೆ. ಯಾಕಂದರೆ ಎಲ್ಲಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ, ಅಷ್ಟು ಅವರು ರಿಸ್ಕ್ ತಗೊಂಡು ಗಡಿಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿ ಇಲ್ಲಿಗೆ ಬಂದು ಈ ಸ್ಟಾರ್ ಕೇರ್ ಆಸ್ಪತ್ರೆಯಿಂದ ಸನ್ಮಾನಗೊಂಡಿದ್ದಕ್ಕೆ ಅವರಿಗೆ ನಾನು ನಮ್ಮೆಲ್ಲರ ವತಿಯಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಸಮಾರಂಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುಭಾಷ್ ರಾಠೋಡ್, ಬಸವರಾಜ್ ಮಾಲಿ, ಮೆಹಮದ್ ಪಟೇಲ್ ಸಾಸರಗಾಂವ್, ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಪ್ರಶಾಂತ್ ಮಾಲಿ, ರಾಜಶೇಖರ್ ಮಾಲಿ, ರವಿ ತಂಬಾಕೆ, ಚಂದ್ರಕಾಂತ್ ಝಳಕಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಇತ್ತೀಚೆಗೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಚುನಾವಣಾ ಆಯೋಗದಿಂದ ಏರ್ಪಡಿಸಿದ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದ ವಿಶೇಷ ಪ್ರಶಸ್ತಿ ಪಡೆದ ವಿಜಯ ಕರ್ನಾಟಕ ಕಲಬುರಗಿ ಆವೃತ್ತಿಯ ಫೋಟೋ ಜರ್ನಲಿಸ್ಟ್ ಶಿವಶರಣ ಬೆಣ್ಣೂರ್ ಅವರಿಗೆ ಗುಲ್ಬರ್ಗಾ ಜಿಲ್ಲಾಡಳಿತ ವತಿಯಿಂದ ನಡೆದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರಶಸ್ತಿ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್, ವಿಜಯ ಕರ್ನಾಟಕ ಸ್ಥಾನಿಕ ಸಂಪಾದಕರಾದ ದೇವಯ್ಯ ಗುತ್ತೇದಾರ್, ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ಉತ್ತರ ಮತಕ್ಷೇತ್ರದ ಶಾಸಕರಾದ ಖನೀಶ್ ಫಾತಿಮಾ, ಪಾಲಿಕೆ ಮೇಯರ್ ಯಲ್ಲಪ್ಪ ನಾಯ್ಕೋಡಿ, ಸಂಸದರಾದ ರಾಧಾಕೃಷ್ಣ ದೊಡ್ಮನಿ, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್ ಕೂಡ ಅಧ್ಯಕ್ಷರಾದ ಮಜಾರ್ ಅಲಂ ಖಾನ್ ಸೇರಿದಂತೆ ಇಲಾಖೆ ಅಧಿಕಾರಿಗಳು, ರಾಜಕೀಯ ಮುಖಂಡರು ಪಾಲ್ಗೊಂಡಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಆಗಸ್ಟ್ 20ರಂದು ನಗರದಲ್ಲಿ ದೇವರಾಜ ಅರಸು ಜನ್ಮದಿನಾಚರಣೆ. ನಿಷ್ಠಿ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಟ್ರಕ್ಗಳ ಹಸ್ತಾಂತರ. ಆಗಸ್ಟ್ 18ರಂದು ಕಾವ್ಯಾಮೃತ ಕವನ ಸಂಕಲನ ಬಿಡುಗಡೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಆಗಸ್ಟ್ 20ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ದಿವಂಗತ ಡಿ. ದೇವರಾಜು ಅರಸು ಅವರ 109ನೇ ಜನ್ಮದಿನವನ್ನು ಜಿಲ್ಲಾಡಳಿತದಿಂದ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ ಆನಂದ್ ವಾರಿಕರ್ ಹೇಳಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂದು ವಿವಿಧ ಕಲಾ ತಂಡಗಳೊಂದಿಗೆ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಕಾರ್ಯಕ್ರಮ ಸ್ಥಳ ರಂಗಮಂದಿರದವರೆಗೆ ಬೃಹತ್ ಮೆರವಣಿಗೆ ನಡೆಯಲಿದ್ದು, ಬಳಿಕ ರಂಗಮಂದಿರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಜಿಲ್ಲೆಯ ಅನೇಕ ಶಾಸಕರು, ಹಿಂದುಳಿದ ಸಮುದಾಯಗಳ ಮುಖಂಡರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. 109ನೇ ಜನ್ಮ ದಿನಾಚರಣೆ 2024-25ನೇ ಸಾಲಿನ ಡಿ. ದೇವರಾಜ ಅರಸು ಅವರ ರಾಜ್ಯ ಪ್ರಶಸ್ತಿ ನಮ್ಮ ಕಲಬುರಗಿಯ ಹಿರಿಯ ಜೀವಿ ಮಾಜಿ ಸಚಿವರಂತ ಎಸ್.ಕೆ. ಕಾಂತ ಸರ್ ಅವರಿಗೆ ಸಿಕ್ಕಿದ್ದು ನಮಗೆ ಹೆಮ್ಮೆ. ಅವರಿಗೆ ನಮ್ಮ ಎಲ್ಲ ಹಿಂದುಳಿದ ಸಮುದಾಯಗಳ ವತಿಯಿಂದ ಅವರಿಗೆ ತುಂಬುರದ ಅಭಿನಂದನೆ ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಿ. ದೇವರಾಜ ಅರಸು ಅವರ ಜಯಂತ್ಯೋತ್ಸವ 109ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ಮೆರವಣಿಗೆ ಜಿಲ್ಲಾಡಳಿತ, ಜಿಲ್ಲಾ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ, ಡಿ. ದೇವರಾಜ ಅರಸು ಅಭಿವೃದ್ಧಿ ನಿಗಮದ ವತಿಯಿಂದ ಪ್ರತಿ ವರ್ಷವೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಪಂಡಿತ್ ರಂಗಮಂದಿರವರೆಗೂ ವಿವಿಧ ಕಲಾ ತಂಡಗಳು, ಎಲ್ಲ ಸಮುದಾಯದ ಕುಲವೃತ್ತಿಗಳು ಕಲಾ ತಂಡಗಳಿದ್ದಾವೆ, ಎಲ್ಲ ಸಮುದಾಯಗಳು. ಆ ಕಲಾ ತಂಡ ನೃತ್ಯ ಪ್ರದರ್ಶನದೊಂದಿಗೆ ಒಂದು ಮೆರವಣಿಗೆ ಪ್ರತಿ ವರ್ಷ ಇರುತ್ತೆ. ಈ ವರ್ಷವೂ ಕೂಡ ಹಮ್ಮಿಕೊಂಡಿರುತ್ತಾರೆ. ಅದೇ ರೀತಿಯಾಗಿ ವಿವಿಧ ಕಲಾ ತಂಡಗಳು, ಅವರದೇ ಆದಂಥ ಒಂದು ಸಮುದಾಯ ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಈ ಒಂದು ವೇದಿಕೆ ಮುಖಾಂತರ ಕೇಳ್ಕೊಳ್ಳೋದೇನಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ಹಿಂದುಳಿದ ಸಮುದಾಯಗಳ ಎಲ್ಲ ಕುಲಬಾಂಧವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ಪತ್ರಿಕೆ ಮುಖಾಂತರ ಕೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಾಧ್ಯಮದವ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಡಿ. ದೇವರಾಜ ಅರಸು ಅವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರು ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರ ಶಾಸಕರು ಕೂಡ ಭಾಗವಹಿಸಬೇಕು. ಯಾಕಂದರೆ ನಾವು ಅನೇಕ ಜಯಂತ್ಯೋತ್ಸವಗಳು ನೋಡ್ತೀವಿ, ಯಾರೂ ಜನಪ್ರತಿನಿಧಿಗಳು ಇರಲ್ಲ. ಯಾಕಂದರೆ ಈ ಒಂದು ಜನ್ಮ ದಿನಾಚರಣೆಗೆ ಎಲ್ಲರೂ ಬರಬೇಕಂಥೇಳಿ ನಾವು ಈ ಮಾಧ್ಯಮದ ಮುಖಾಂತರ ಎಲ್ಲರೂ ಕೇಳ್ಕೊತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಹಾಲುಮತ ಸಮುದಾಯದ ಜಿಲ್ಲಾಧ್ಯಕ್ಷ ಗುರುನಾಥ್ ಪೂಜಾರಿ, ಗೋಂದಳಿ ಸಮಾಜದ ಅಧ್ಯಕ್ಷ ಸಂತೋಷ್ ಸಿಂಧೆ, ನೇಕಾರ ಸಮಾಜದ ಅಧ್ಯಕ್ಷ ಪ್ರದೀಪ್ ಸಂಘ, ವಿಶ್ವಕರ್ಮ ಸಮಾಜದ ಜಿಲ್ಲಾಧ್ಯಕ್ಷ ಮುನಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಉಗ್ರಾಣ ಘಟಕಗಳಿಗೆ ಅವಶ್ಯ ಸಾಮಗ್ರಿಗಳನ್ನು ಸಾಗಿಸಲು ಅನುಕೂಲವಾಗುವಂತೆ ಸಂಸ್ಥೆಯ ಆಂತರಿಕ ಸಂಪನ್ಮೂಲದಿಂದ ತಲಾ 17.50 ಲಕ್ಷ ರೂಪಾಯಿ ಮೊತ್ತದ 12 ನೂತನ ಟ್ರಕ್ಗಳು ಶ್ರೀ ನಿಸ್ಟಿ ಪ್ರೈವೇಟ್ ಲಿಮಿಟೆಡ್ ವೋಲ್ವೋ ಈಚರ್ ಡೀಲರ್ಶಿಪ್ನಿಂದ ಖರೀದಿಸಿದ್ದು, ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಶ್ರೀ ನಿಸ್ಟಿ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕ ದೊಡ್ಡಪ್ಪ ಎಸ್ ನಿಷ್ಟಿ ಅವರು ಚಾಲನೆ ನೀಡಿ ಸರಕು ಸಾಗಣೆ ಸೇವೆಗೆ ಹಸ್ತಾಂತರಿಸಿದರು. 120 HP ಸಾಮರ್ಥ್ಯದ BS6 ಎಂಜಿನ್ಗಳನ್ನು ಹೊಂದಿರುವ ಈ ಟ್ರಕ್ಗಳಲ್ಲಿ ಆಯಾಸ ಮುಕ್ತ ಚಾಲನೆ ಹಾಗೂ ಮೈಲೇಜ್ ಸುಧಾರಿಸಲು ಕ್ರೂಸ್ ಕಂಟ್ರೋಲ್ ವ್ಯವಸ್ಥೆ ಹಾಗೂ ಸುರಕ್ಷತೆಗಾಗಿ ಅಗ್ನಿನಂದಕ ಉಪಕರಣ ಹಾಗೂ ರಿವರ್ಸ್ ಪಾರ್ಕಿಂಗ್ ಅಲಾರಾಂ ಸಿಸ್ಟಮ್ ಅಳವಡಿಸಲಾಗಿದೆ.
ವೆಹಿಕಲ್ ಬಗ್ಗೆ ಆಗಿದೆ ಅಂತಂದರೆ ಆಲ್ಮೋಸ್ಟ್ ಕಾಂಪಿಟೇಷನ್ ಎಲ್ಲರೂ ಬಿಟ್ ಮಾಡಿದರು. ಬಟ್ ನಮ್ಮ ವೆಹಿಕಲ್ಸ್ ಏನಿದೆ LMDದಲ್ಲಿ ವೇರ್ ನಂಬರ್ 1 ವಿತ್ ರೇಟೆಡ್ ಪೇಲೋಡ್ ಆಯಿತು, ಮೈಲೇಜ್ ಆಯಿತು, ಎಫಿಷಿಯನ್ಸಿ ಆಯಿತು, ಡ್ರೈವರ್ ಕಂಫರ್ಟ್ ಆಯಿತು, ಯಾವುದೋ ಏನು ಕಂಪ್ಲೇಂಟ್ ಅಪ್ಲೈ ಇಲ್ಲ. ಸೊ ಆ ರೀತಿಯಿಂದ ನಮಗೆ KKRTC ಅವರು ನಮಗೂ ಆಪರ್ಚುನಿಟಿ ಕೊಟ್ಟರು. ಹೀಗಾಗಿ ಇವತ್ತು ದಿವಸ ನಮಗೆ ಭಾಳ ಹೆಮ್ಮೆ ವಿಷಯ. ಧನ್ಯವಾದ. Celebration we are inviting for this occasion. We are totally happy on this program actually. So sir, Mr. Srinisthi group say dealer say actually. So all 12 vehicles we are delivering to KKRTC. So it's a very happy occasion. In this during the occasion period they invited us actually. So thanks a lot. Thank you. ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎಂ ರಾಚಪ್ಪ, ಮುಖ್ಯ ಸಂಚಾರ ಅಧಿಕಾರಿ ಸಂತೋಷ್ ಕುಮಾರ್, ಚೀಫ್ ಮೆಕ್ಯಾನಿಕಲ್ ಇಂಜಿನಿಯರ್ ಸಂತೋಷ್ ಗೋಗೇರಿ, ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ಈಶ್ವರ್ ಹೊಸಮನಿ, ಸಿದ್ದಪ್ಪ ಗಂಗಾಧರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಗಸ್ಟ್ 18ರಂದು ನಗರದ ಮರಾಠಿ ಮಂಡಳ ಸಭಾಂಗಣದಲ್ಲಿ ಸುನಿಲ್ ಚೌಧರಿ ವಿರಚಿತ ಕಾವ್ಯಾಮೃತ ಕವನ ಸಂಕಲನ ಲೋಕಾರ್ಪಣೆ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯ ಸುರೇಶ್ ಬಡಿಗೇರ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿ ನಡೆಸಿ ಮಾತನಾಡಿದ ಅವರು, ಅಂದು ನಡೆಯುವ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ಸ್ವಾಮಿರಾವ್ ಕುಲಕರ್ಣಿ ಅವರು ಉದ್ಘಾಟಿಸಲಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಕವಿ ಲೇಖಕ ಸುನಿಲ್ ಚೌಧರಿ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಾಹಿತಿ ರವೀಂದ್ರ ಕರ್ಜಗಿ, ಸಿದ್ದರಾಮ್ ಪೊಲೀಸ್ ಪಾಟೀಲ್, ಮಾಜಿ ಸೈನಿಕರಾದ ರೇಣುಕಾಚಾರ್ಯ ಸ್ಥಾವರ್ಮಠ್ ಅವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ನಾನು ಈಗಾಗಲೇ ಒಬ್ಬರು ಹೇಳಿದೆ, ಸುನಿಲ್ ಚೌಧರಿಯವರ ಮಾತೃಭಾಷೆ ಮರಾಠಿ. ಅದಾದಮೇಲೆ ಅವರು ಹಿಂದಿಯನ್ನು ಕಲಿತ್ಕೊಂಡು ಮರಾಠಿ ಮತ್ತು ಹಿಂದಿಯಲ್ಲಿ ಪಾಂಡಿತ್ಯ ಇದ್ದರೂ ಸಹ ಕನ್ನಡವನ್ನು ಅತ್ಯಂತ ನಿರ್ಗಳವಾಗಿ ಮಾತಾಡ್ತಕ್ಕಂಥ ನಟ ಮತ್ತು ನಿರ್ಮಾಪಕ ಅಂದರೆ ಸುನಿಲ್ ಚೌಧರಿ ಅವರು. ಅವ್ರ ವಿಶೇಷತೆ ಏನಂತಂದರೆ ಕನ್ನಡದಲ್ಲಿಯೇ ಒಂದು ಕವನ ಸಂಕಲನ ಮಾಡಿದ್ದಾರೆ. ಇದು ನಾನು ಸಾಹಿತ್ಯ ಪರಿಷತ್ನಲ್ಲಿರುವಾಗ ಮತ್ತು ಹೊರಗಡೆ ಬಂದಾಗ ಪ್ರಾಧಿಕಾರದ ಸದಸ್ಯ ಇದ್ದಾಗ ಇಂಥವರನ್ನು ಸಮಾಜಮುಖಿಯಾಗಿ ಪರಿಚಯ ಮಾಡ್ತಕ್ಕಂಥ ಜವಾಬ್ದಾರಿ ನನ್ನದಾಗಿತ್ತು. ಇವತ್ತು ಸಹ ನಾನು ನಿಮ್ಮ ಮುಂದೆ ತೋರಿಸ್ತಕ್ಕಂತಹ ಈ ಕಾವ್ಯಾಮೃತ ಅಂತಕ್ಕಂಥ ಒಂದು ಪುಸ್ತಕವನ್ನು ಇದೇ 18ನೇ ತಾರೀಕು ಕಲಬುರಗಿ ನಗರದ ಮರಾಠಿ ಮಂಡಳದಲ್ಲಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿರ್ತಕ್ಕಂಥ ಮರಾಠಿ ಮಂಡಳದಲ್ಲಿ ಈ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಇದೆ. ಬಹುಶಃ ತಾವೆಲ್ಲ ಕೇಳ್ಬೋದು, ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದ ಮಹತ್ವ ಅಂತಂದರೆ ನಾನು ಈಗಾಗಲೇ ಹೇಳಿದೆ, ಮಾತೃಭಾಷೆ ಮರಾಠಿ ಆದರೂ ಸಹಿತ ಅತ್ಯಂತ ಹೆಚ್ಚು ಕವನಗಳನ್ನು ಕನ್ನಡದಲ್ಲೇ ಬರೆದಂತಹ ನಮ್ಮ ಕಲಬುರಗಿ ನಾಡಿನ ಒಬ್ಬ ಶ್ರೇಷ್ಠ ಸಾಹಿತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾವು ಸುಮಾರು ವರ್ಷಗಳ ಕಾಲ ಸಾಹಿತ್ಯದಲ್ಲಿ ಇದ್ದರೂ ಸಹಿತ ಒಂದು ಪುಸ್ತಕ ಹೊರಗೆ ತರಲಿಕ್ಕಾಗಲಿಲ್ಲ. ಆದರೆ ಅವರು ಇವತ್ತು ಅತ್ಯಂತ ಕನ್ನಡದ ವ್ಯಾಕರಣಬದ್ಧವಾದಂಥ ಒಂದು ಕಾವ್ಯಾಮೃತ ಅಂತಕ್ಕಂಥ ಪುಸ್ತಕವನ್ನು ಬರೆದು 18ನೇ ತಾರೀಕು ಇದು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಇನ್ನೊಂದು ಸಂತಸದ ವಿಷಯ ತಮ್ಮ ಜೊತೆ ನಾನು ಹಂಚ್ಕೊಳ್ಬೇಕಾಯ್ತು ಅಂದರೆ, ಈಗೇನವರು ಗುರುಬ್ರಹ್ಮ ಅಂತಕ್ಕಂಥ ಒಂದು ಕಿರುಚಿತ್ರ ಮಾಡಿದ್ರಲ್ಲ, ಆ ಕಿರುಚಿತ್ರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಕೂಡ ಬಂದಿದೆ. ಪ್ರಶಸ್ತಿ ಹೆಸರೇನು? ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಅತ್ಯುತ್ತಮ ಕಿರುಚಿತ್ರ ಅಂಥೇಳಿ, ಅಂತಾರಾಷ್ಟ್ರೀಯ ಅತ್ಯುತ್ತಮ ಕಿರುಚಿತ್ರ ಗುರುಬ್ರಹ್ಮ ಅಂತಕ್ಕಂಥದ್ದು. ಬಹುಶಃ ತಮಗೆಲ್ಲರೂ ಗೊತ್ತಿರ್ಬೋದು, ನನಗಿಂತ ಹೆಚ್ಚು ಮಾಹಿತಿ ಇರ್ತದೆ. ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಭಾಷೆಯ ಕಿರುಚಿತ್ರಗಳನ್ನು ತರಿಸ್ಕೊಂಡು ಅಲ್ಲಿ ಪ್ರಾಯೋಗಿಕವಾಗಿ ಒಂದು ಪರೀಕ್ಷೆ ಮಾಡಿ ಯಾವ ಭಾಷೆಯ ಕಿರುಚಿತ್ರಗಳು ಸಾಮಾಜಿಕ ಸಂದೇಶ ಬೀರ್ತವೆ ಅಂತಕ್ಕಂಥದ್ದು ಒಂದು ಕಾಂಪಿಟೇಷನ್ ಇರ್ತದೆ. ಆ ಕಾಂಪಿಟೇಷನಲ್ಲಿ ನಮ್ಮ ಕಲಬುರಗಿಯ ಶ್ರೀಗುರು ಕಾಲೇಜಿನಲ್ಲಿ ಚಿತ್ರೀಕರಣಗೊಂಡಂತಹ, ಅದರಲ್ಲಿ ನಾಯಕ ನಟನಾಗಿ ಪಾತ್ರ ನಿರ್ವಹಿಸಿದಂಥ ಸುನಿಲ್ ಚೌಧರಿಯವರ ಕಿರುಚಿತ್ರ ಇಂಟರ್ನ್ಯಾಷನಲ್ ಕಿರುಚಿತ್ರ ಫೆಸ್ಟಿವಲ್ದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಇದು ಅತ್ಯಂತ ಖುಷಿ ವಿಷಯ. ಸುದ್ದಿಗೋಷ್ಠಿಯಲ್ಲಿ ಸಾಹಿತಿ ಸುನಿಲ್ ಚೌಧರಿ, ಕಿರುಚಿತ್ರ ನಿರ್ಮಾಪಕ ನಾಗೇಂದ್ರ ಗದ್ವಾಲ್ ಸೇರಿ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲೆಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ನಗರದ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಾಜಿ ಯೋಧರಿಗೆ ಸನ್ಮಾನ. ಫೋಟೋ ಜರ್ನಲಿಸ್ಟ್ ಶಿವಶರಣ ಬೆಣ್ಣೂರ್ ಅವರಿಗೆ ಜಿಲ್ಲಾಡಳಿತದಿಂದ ಪ್ರಶಸ್ತಿ ಪ್ರದಾನ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.